ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ PUC ಇತಿಹಾಸದ ಅಧ್ಯಾಯ 4.5 ಆಗಿರುವಂತಹ ಗುಪ್ತರು ಈ ಒಂದು ಅಧ್ಯಾಯದ ಮೇಲೆ ಪಠ್ಯಪುಸ್ತಕದ ವಿವರಣಾತ್ಮಕ ಒಂದು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ. ಹಾಗೂ ಹಿಂದಿನ ದ್ವಿತೀಯ PUC ಇತಿಹಾಸದ ಎಲ್ಲ ಅಧ್ಯಾಯಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹಳೆಯ ಅಧ್ಯಾಯಗಳನ್ನು ವೀಕ್ಷಿಸಿ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಗುಪ್ತರು ಈ ಒಂದು ಗುಪ್ತರ ಕಾಲ ಸಾಮಾನ್ಯ ಶಕ 300ರಿಂದ ಸಾಮಾನ್ಯ ಶಕ 600 ಅಂದ್ರೆ ಸುಮಾರು 300 ವರ್ಷಗಳವರೆಗೆ ಗುಪ್ತರು ಭಾರತದಲ್ಲಿ ಒಂದು ತಮ್ಮ ಸಾಮ್ರಾಜ್ಯವನ್ನ ಹೊಂದಿದ್ದರು. ಮೌರ್ಯರ ಪತನಾನಂತರ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನಗಳವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಅಂದ್ರೆ ಮೌರ್ಯರು ಪತನವಾದ ನಂತರ, ಅಂದ್ರೆ ಅವರು ಅಳಿದ ಹೋದ ನಂತರ ಅಥವಾ ಅವರ ಸಾಮ್ರಾಜ್ಯ ನಾಶವಾದ ನಂತರ 1 ಶತಮಾನದವರೆಗೆ ಯಾವುದೇ ಒಂದು ರಾಜಕೀಯ ಶಕ್ತಿ ಇರಲಿಲ್ಲ. ಸಂಪೂರ್ಣ ಉತ್ತರ ಭಾರತ ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಭಾಗಿಸಲ್ಪಟ್ಟಿತ್ತು, ಒಡೆದು ಹೋಗಿತ್ತು. ವಾಕಟಕ, ನಾಗ, ಮೌಖರಿ ಮತ್ತು ಗುಪ್ತರಂತಹ ಕೆಲವು ರಾಜ ಪ್ರಭುತ್ವಗಳಿದ್ದವು. ಲಿಚ್ಚಾವಿಗಳು, ಯೌಧೇಯರು, ಮಾಳುವರು ಮುಂತಾದ ಕೆಲವು ಗಣರಾಜ್ಯಗಳು ಕೂಡ ಇದ್ದವು. ಸಾಮಾನ್ಯ ಶಕ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುವವರೆಗೆ ಅವುಗಳು ತಮ್ಮಲ್ಲಿಯೇ ಕಚ್ಚಾಟದಲ್ಲಿ ತೊಡಗಿದ್ದವು. ನೋಡಿ, ಇಂಪಾರ್ಟೆಂಟ್ ಇದು. ಸಾಮಾನ್ಯ ಶಕ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮಿದ್ರು. ಗುಪ್ತರು ಶಕ್ತಿಶಾಲಿಯಾದ ಒಂದು ಅರಸರಾಗಿದ್ರು. ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿ ಮೌರ್ಯರ ಪತನಾನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದರು. ಪರೀಕ್ಷೆಯಲ್ಲಿ ಇಂಪಾರ್ಟೆಂಟು. ನಾವು ಹಿಂದಿನ ವಿಡಿಯೋ ಮೌರ್ಯರ ಒಂದು ಅಧ್ಯಾಯದಲ್ಲಿ ನೋಡಿದ್ದೇವೆ. ಮೌರ್ಯರು ಭಾರತದಲ್ಲಿ ಮೊದಲ ಬಾರಿಗೆ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದಂತಹ ಸಾಮ್ರಾಜ್ಯವಾಗಿದೆ ಮೌರ್ಯರು. ಅದಾದ ನಂತರ ಭಾರತದಲ್ಲಿ 2ನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದವರು ಗುಪ್ತರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಪ್ರಗತಿ ಗುಪ್ತರ ಕಾಲದಲ್ಲಿ ಆಯಿತು. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಭಾರತದ ಇತಿಹಾಸದಲ್ಲಿ ಯಾರ ಯುಗವನ್ನ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಅಂದ್ರೆ ಗುಪ್ತರ ಯುಗವನ್ನ, ಗುಪ್ತರ ಆಡಳಿತದ ಒಂದು ಯುಗವನ್ನ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ನಂತರ ಗುಪ್ತರ ಒಂದು ಇತಿಹಾಸವನ್ನ ಅಧ್ಯಯನ ಮಾಡಲು ನಮಗೆ ಸಹಾಯವಾಗಿರುವಂತಹ ಕೆಲವು ಪ್ರಮುಖ ಮೂಲಾಧಾರಗಳು ಯಾವುದು ಅಂದ್ರೆ ಯಾವ ಒಂದು ಮೂಲಾಧಾರಗಳಿಂದ ಗುಪ್ತರ ಇತಿಹಾಸವನ್ನ ನಾವು ಅಧ್ಯಯನ ಮಾಡಬಹುದಾಗಿದೆ, ಗುಪ್ತರ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಅಂದ್ರೆ ಮೊದಲನೇದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನದ ಮೂಲಕ ಗುಪ್ತರ ಇತಿಹಾಸವನ್ನ ನಾವು ತಿಳಿಯಬಹುದಾಗಿದೆ. ಎರಡನೆಯದು ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ರಾಜಶೇಖರನ ಕಾವ್ಯ ಮೀಮಾಂಸೆ, ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳ ಮೂಲಕ ನಾವು ಗುಪ್ತರ ಒಂದು ಇತಿಹಾಸವನ್ನ ಅವರು ಹೀಗೆಯೇ ಇದ್ದರು ಅನ್ನೋದನ್ನ ನಾವು ತಿಳಿಯಬಹುದಾಗಿದೆ. ಮುಂದೆ ಅವುಗಳ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿತಾ ಹೋಗೋಣ. ಗುಪ್ತರ ಒಂದು ರಾಜಕೀಯ ಇತಿಹಾಸ. ಶ್ರೀಗುಪ್ತನು ಗುಪ್ತ ವಂಶದ ಸ್ಥಾಪಕನಾಗಿದ್ದಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಗುಪ್ತ ವಂಶದ ಸ್ಥಾಪಕನ ಯಾರು? ಇದರ ಉತ್ತರ ಶ್ರೀಗುಪ್ತ. ಶ್ರೀಗುಪ್ತನ ಮಗ ಘಟೋತ್ಕಚ ಗುಪ್ತ. ಶ್ರೀಗುಪ್ತನ ಮಗ ಘಟೋತ್ಕಚ ಗುಪ್ತ ಸಾಮಾನ್ಯ ಶಕ 320ರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು. ಪರೀಕ್ಷೆಯಲ್ಲಿ ಕೇಳ್ತಾರೆ, ಯಾರ ಒಂದು ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು ಅಂದ್ರೆ ಮೊದಲನೇ ಚಂದ್ರಗುಪ್ತ. ಓಕೆ, 1ನೇ ಚಂದ್ರಗುಪ್ತನ ಒಂದು ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು. 1ನೇ ಚಂದ್ರಗುಪ್ತನು ಸಾಮಾನ್ಯ ಶಕ 320ರಿಂದ 335 ಒಳಗೆ ಆಳ್ವಿಕೆಯನ್ನು ನಡೆಸ್ತಾನೆ. ಇವನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದ್ದಾನೆ. ಯಾರು? ಮೊದಲನೇ ಚಂದ್ರಗುಪ್ತ ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದ್ದಾನೆ. ಪಾಟಲಿಪುತ್ರವು ಮೊದಲನೇ ಚಂದ್ರಗುಪ್ತನ ರಾಜಧಾನಿಯಾಗಿತ್ತು. ಲಿಚ್ಚಾವಿ ಕುಲಕ್ಕೆ ಸೇರಿದ ಕುಮಾರ ದೇವಿಯನ್ನ ಮದುವೆಯಾಗಿ ತನ್ನ ಸ್ಥಾನವನ್ನ ಬಲಪಡಿಸಿಕೊಳ್ತಾನೆ. ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಇದು. ಲಿಚ್ಚಾವಿ ಕುಲಕ್ಕೆ ಸೇರಿದಂತಹ ಕುಮಾರ ದೇವಿಯನ್ನ ವರಿಸಿದಂತಹ ಗುಪ್ತರ ಒಂದು ದೊರೆ ಯಾರು ಅಂದ್ರೆ ಮೊದಲನೇ ಚಂದ್ರಗುಪ್ತ. ಈತನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ಸಮುದ್ರಗುಪ್ತ ಯಾರು? ಮೊದಲನೇ ಚಂದ್ರಗುಪ್ತನ ಮಗನಾಗಿದ್ದಾನೆ.
ಸಮುದ್ರಗುಪ್ತ ಸಾಮಾನ್ಯ ಶಕ 335ರಿಂದ 375ರವರೆಗೆ ಅಂದ್ರೆ ಸುಮಾರು 40 ವರ್ಷಗಳ ಕಾಲ ಸಮುದ್ರಗುಪ್ತ ಆಡಳಿತವನ್ನು ನಡೆಸ್ತಾನೆ. ಸಮುದ್ರಗುಪ್ತನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆಯಾಗಿದ್ದಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಸಮುದ್ರಗುಪ್ತನು ಒಂದು ಅಥವಾ ಗುಪ್ತ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂತ ಕೇಳಿದ್ರೆ ಸಮುದ್ರಗುಪ್ತ. ಆಮೇಲೆ ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆ ಅಂದ್ರೆ 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆ. ಆದ್ರೆ ಸಮುದ್ರಗುಪ್ತ ಗುಪ್ತರ ಒಂದು ಇತಿಹಾಸದಲ್ಲಿಯೇ ಒಬ್ಬ ಶ್ರೇಷ್ಠವಾದಂತಹ ದೊರೆಯಾಗಿದ್ದಾನೆ. ಈತ 40 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಸಮುದ್ರಗುಪ್ತ ಒಬ್ಬ ಮಹತ್ವಾಕಾಂಕ್ಷಿ ಅರಸನಾಗಿದ್ದು ಚಕ್ರವರ್ತಿ ಆಗಬೇಕೆಂಬಂತಹ ಒಂದು ಅಪೇಕ್ಷೆಯನ್ನ ಹೊಂದಿದ್ದ. ಸಮುದ್ರಗುಪ್ತನ ದಿಗ್ವಿಜಯಗಳು. ಸಮುದ್ರಗುಪ್ತನು ತನ್ನ ಸೈನಿಕ ದಿಗ್ವಿಜಯಗಳಿಗೆ ಹೆಸರಾಗಿದ್ದಾನೆ. ಅವನು ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಲು ಅನೇಕ ಯುದ್ಧಗಳನ್ನ ಕೈಗೊಳ್ಳಬೇಕಾಯಿತು. ಆದ್ದರಿಂದ ಅವನು ವಿಸ್ತರಣಾ ಮತ್ತು ಆಕ್ರಮಣಕಾರಿ ನೀತಿಯನ್ನ ಅನುಸರಿಸಿ ಅನೇಕ ಯುದ್ಧಗಳನ್ನ ಕೈಗೊಂಡು ದಿಗ್ವಿಜಯಗಳನ್ನ ಮಾಡಿದ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳನ್ನ ಕುರಿತು ನಂಬಲರ್ಹ ಮಾಹಿತಿಯನ್ನ ನೀಡುತ್ತೆ. ಅಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಅಲಹಾಬಾದ್ ಸ್ತಂಭ ಶಾಸನ ಯಾರ ಕುರಿತಾದಂತಹ ದಿಗ್ವಿಜಯ ಮತ್ತು ಗುಣಗಳನ್ನ ಹೇಳುತ್ತದೆ ಅಂದ್ರೆ ಸಮುದ್ರಗುಪ್ತ. ಓಕೆ, ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳನ್ನ ಕುರಿತಂತಹ ಮಾಹಿತಿಯನ್ನ ನೀಡುತ್ತೆ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿ ಹರಿಸೇನ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದ ರಚನೆಕಾರ ಆಗಿದ್ದಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಅಲಹಾಬಾದ್ ಸ್ತಂಭ ಶಾಸನ ಯಾರ ಕುರಿತಾಗಿದೆ ಅಂದ್ರೆ ಸಮುದ್ರಗುಪ್ತನ ಕುರಿತಾಗಿದೆ. ಆದರೆ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸಿದವರು ಯಾರಂದ್ರೆ ಹರಿಸೇನ. ಇವನು ಸಮುದ್ರಗುಪ್ತನ ದಂಡನಾಯಕ ಆಗಿದ್ದ ಹಾಗೂ ಆಸ್ಥಾನ ಕವಿ ಕೂಡ ಆಗಿದ್ದ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನ 4 ವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಮೊದಲನೆಯದು ಉತ್ತರ ಭಾರತದ ದಂಡಯಾತ್ರೆ, ಅಂದ್ರೆ ತನ್ನ ಒಂದು ಭಾರತದ ಉತ್ತರ ಭಾರತ ದಂಡಯಾತ್ರೆ. ಎರಡನೆಯದು ಅರಣ್ಯ ರಾಜ್ಯಗಳ ಆಕ್ರಮಣ. ಇದು ನಮ್ಮ ಭಾರತದ ಮಧ್ಯಭಾಗದಲ್ಲಿ ನಾವು ವಿಂಧ್ಯ ಪರ್ವತಗಳು ಏನು ಕಾಣ್ತೇವೆ ಅಲ್ಲಿನ ಭಾಗ ಇದು. ದಕ್ಷಿಣ ಭಾರತದ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ. ಇವುಗಳ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ತಿಳಿತಾ ಹೋಗೋಣ. ಸಮುದ್ರಗುಪ್ತನ ಉತ್ತರ ಭಾರತದ ದಂಡಯಾತ್ರೆಗಳನ್ನು ನೋಡೋಣ. ಸಮುದ್ರಗುಪ್ತನು ಅಧಿಕಾರದ ಆರಂಭದ ವರ್ಷಗಳನ್ನ ಆರ್ಯಾವರ್ತ ಎಂದು ಕರೆಯಲ್ಪಡುತ್ತಿದ್ದಂತಹ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ತನ್ನ ಮೊದಲ ಅಥವಾ ಆರಂಭದ ವರ್ಷಗಳನ್ನ ವಿನಿಯೋಗಿಸಿದ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ತನ್ನ ಉತ್ತರದ ದಿಗ್ವಿಜಯಗಳಲ್ಲಿ 9 ಜನ ಅರಸರನ್ನ ಸೋಲಿಸ್ತಾನೆ. ಇವರೇ ಆರ್ಯಾವರ್ತರಾಗಿದ್ದಾರೆ. ಪರೀಕ್ಷೆಯಲ್ಲಿ ಕೇಳ್ತಾರೆ. ಅವನು ಅವುಗಳನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಅದನ್ನು ಇವನು ದಿಗ್ವಿಜಯ ಅಂತ ಕರೀತಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಸಮುದ್ರಗುಪ್ತನ ಪ್ರಕಾರ ದಿಗ್ವಿಜಯ ಅಂದ್ರೆ ಯಾವುದು? 9 ಜನ ಆರ್ಯಾವರ್ತರು ಅಥವಾ ಅರಸರನ್ನ ಸೋಲಿಸಿ ಆ ಒಂದು ಸಾಮ್ರಾಜ್ಯಗಳನ್ನ ತನ್ನ ಒಂದು ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಇದನ್ನ ಸಮುದ್ರಗುಪ್ತನು ದಿಗ್ವಿಜಯ ಎಂದು ಕರೆದುಕೊಳ್ಳುತ್ತಾನೆ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಆರ್ಯಾವರ್ತದ 9 ಜನ ಅರಸರು ಯಾರಂದ್ರೆ ನಂದಿನ್, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಇವರೆಲ್ಲರೂ ಆರ್ಯಾವರ್ತರಾಗಿದ್ರು. 9 ಜನ ಅರಸರನ್ನ ಸೋಲಿಸಿ ಸಮುದ್ರಗುಪ್ತ ಇದನ್ನ ದಿಗ್ವಿಜಯ ಅಂತ ಕರೆದುಕೊಳ್ತಾನೆ. ಮುಂದೆ ಅರಣ್ಯ ರಾಜ್ಯಗಳ ಆಕ್ರಮಣ. ಯಾರ್ದು? ಸಮುದ್ರಗುಪ್ತನ ಅರಣ್ಯ ರಾಜ್ಯಗಳ ಆಕ್ರಮಣ. ವಿಂಧ್ಯ ಪರ್ವತ ಅಥವಾ ನಮ್ಮ ಮಧ್ಯ ಭಾರತದ ಅರಣ್ಯಗಳಾದಂತಹ ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ ಖಂಡಗಳನ್ನ ಸಮುದ್ರಗುಪ್ತ ಆಕ್ರಮಿಸಿಕೊಳ್ತಾನೆ, ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತಾನೆ. ಮುಂದೆ ಸಮುದ್ರಗುಪ್ತನ ದಕ್ಷಿಣ ಭಾರತದ ದಂಡಯಾತ್ರೆ. ಉತ್ತರದ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನ ಸಂಪೂರ್ಣವಾಗಿ ಸ್ಥಾಪಿಸಿದಂತಹ ಸಮುದ್ರಗುಪ್ತನು ತನ್ನ ಗಮನವನ್ನ ದಕ್ಷಿಣದ ಕಡೆಗೆ ಹರಿಸಿ ದಂಡಯಾತ್ರೆಯನ್ನ ಆರಂಭಿಸ್ತಾನೆ. ಅವನ ಸೈನ್ಯ ಸುಮಾರು 3000 ಮೈಲಿಗಳಷ್ಟು ಕ್ರಮಿಸುತ್ತದೆ. ಸಮುದ್ರಗುಪ್ತನು ದಕ್ಷಿಣ ಭಾರತದ 12 ರಾಜರುಗಳನ್ನ ಸೋಲಿಸ್ತಾನೆ. ಆದರೆ ಆ ರಾಜರುಗಳನ್ನ ಸೋಲಿಸಿ ಅವರ ಸ್ಥಾನದಲ್ಲಿಯೇ ಪುನರ್ ನೇಮಿಸ್ತಾನೆ. ಈ ಅರಸರು ಅವನ ಸಾಮಂತರಾಗ್ತಾರೆ ಹಾಗೂ ಕಪ್ಪ ಕಾಣಿಗೆ ಕೊಡೋದಕ್ಕೆ ಒಪ್ಕೊಳ್ತಾರೆ. ಇದನ್ನು ಸಮುದ್ರಗುಪ್ತನು ಧರ್ಮ ವಿಜಯ ಅಂತ ಕರೀತಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ. ಮೊದಲನೇದು ದಿಗ್ವಿಜಯ ಅಂದ್ರೇನು? ಉತ್ತರ ಭಾರತದ 9 ಜನ ಆರ್ಯಾವರ್ತರನ್ನ ಸೋಲಿಸಿ ಅದನ್ನ ದಿಗ್ವಿಜಯ ಅಂತ ಸಮುದ್ರಗುಪ್ತ ಕರೆದುಕೊಳ್ತಾನೆ. ಆದ್ರೆ ಧರ್ಮ ವಿಜಯ ಅಂದ್ರೇನು? ಸಮುದ್ರಗುಪ್ತನು ದಕ್ಷಿಣ ಭಾರತದ ದಂಡಯಾತ್ರೆ ಮಾಡಿ ದಕ್ಷಿಣ ಭಾರತದ 12 ರಾಜರುಗಳನ್ನ ಸೋಲಿಸಿ ಅವರನ್ನ
ಅವರದೇ ಸ್ಥಾನದಲ್ಲಿ ಪುನರ್ ನೇಮಿಸಿ ಅವರನ್ನ ಒಂದು ಸಾಮಂತರನ್ನಾಗಿ ಮಾಡಿಕೊಂಡು ಅದನ್ನ ಅವನು ಧರ್ಮ ವಿಜಯ ಅಂತ ಕರೆದುಕೊಳ್ತಾನೆ. ಮುಂದೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ದಕ್ಷಿಣ ಭಾರತದ 12 ರಾಜರುಗಳು ಯಾರು? ಮೊದಲನೇದು ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೌರಾಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಯರಾಂಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ವ್ಯಂಗ್ಯ ಹಸ್ತಿವರ್ಮನ್, ಅವಮುಕ್ತದ ನೀಲರಾಜ, ಫಲಕ್ಕಾಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ, ಕುಸ್ತಲಾಪುರದ ಧನಂಜಯ. ಇವರೆಲ್ಲರೂ ಸಮುದ್ರಗುಪ್ತ ಮಾಡಿದಂತಹ ಒಂದು ಧರ್ಮ ವಿಜಯದಲ್ಲಿ ಸೋತಿರುವಂತಹ ದಕ್ಷಿಣ ಭಾರತದ 12 ರಾಜರುಗಳಾಗಿದ್ದಾರೆ. ಇವರನ್ನ ಮತ್ತೆ ಅವರದೇ ಸ್ಥಾನದಲ್ಲಿ ಸಮುದ್ರಗುಪ್ತನು ಪುನರ್ ನೇಮಿಸ್ತಾನೆ. ಮುಂದೆ ಕೆಳಗಡೆ ಗಮನಿಸಿ, ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಗಡಿ ರಾಜ್ಯಗಳ್ಯಾವುದು? ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟಂತಹ ಗಡಿ ರಾಜ್ಯಗಳ್ಯಾವುದಂದ್ರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬಿನ ಕರ್ತ್ರಿಪುರ ಮತ್ತು ರೋಹಿಲಖಂಡ. ರೋಹಿಲಖಂಡ ಸದ್ಯಕ್ಕೆ ಉತ್ತರ ಪ್ರದೇಶದ ವಾಯುವ್ಯ ಭಾಗದಲ್ಲಿರುವಂತಹ ಒಂದು ಪ್ರದೇಶವಾಗಿದೆ. ಸಮುದ್ರಗುಪ್ತನ ಈ ಒಂದು ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗವನ್ನ ಆಚರಣೆ ಮಾಡ್ತಾನೆ. ನೋಡಿ, ಸಮುದ್ರಗುಪ್ತನು ತನ್ನ ಎಲ್ಲ ಈ ಒಂದು ದಿಗ್ವಿಜಯಗಳ ಒಂದು ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗವನ್ನ ಕೈಗೊಳ್ತಾನೆ. ಯಾರು? ಸಮುದ್ರಗುಪ್ತ. ಆತನು ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನ ಧರಿಸಿದ್ದ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಅಶ್ವಮೇಧ ಪರಾಕ್ರಮ ಎಂಬಂತಹ ಒಂದು ಬಿರುದನ್ನ ಧರಿಸಿದ್ದ ಗುಪ್ತರ ಅರಸ ಯಾರು ಅಂತ ಕೇಳಿದರೆ ಸಮುದ್ರಗುಪ್ತ. ಇದರ ಉತ್ತರ ಸಮುದ್ರಗುಪ್ತ ಆಗಿರುತ್ತೆ. ಸಮುದ್ರಗುಪ್ತನ ಬಿರುದಾಗಿದೆ ಅಶ್ವಮೇಧ ಪರಾಕ್ರಮ. ಮುಂದೆ ಕುದುರೆಗಳ ಚಿತ್ರಗಳು ಉಳ್ಳಂತಹ ಬಂಗಾರದ ನಾಣ್ಯಗಳನ್ನ ಹೊರಡಿಸಿದ. ಚಿತ್ರದಲ್ಲಿ ಗಮನಿಸಿ ಬಲಗಡೆ, ಇದು ಕುದುರೆಗಳ ಒಂದು ಚಿತ್ರವನ್ನ ಹೊಂದಿರುವಂತಹ ಬಂಗಾರದ ನಾಣ್ಯಗಳನ್ನ ಸಮುದ್ರಗುಪ್ತ ಹೊರಡಿಸ್ತಾನೆ. ಆತನು ಹೊರಡಿಸಿದಂತಹ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಈ ಒಂದು ಕುದುರೆಯ ಚಿತ್ರ ಉಳ್ಳಂತಹ ಒಂದು ಚಿನ್ನದ ನಾಣ್ಯ ಕೂಡ ಒಂದಾಗಿದೆ. ಒಟ್ಟಾರೆಯಾಗಿ ಸಮುದ್ರಗುಪ್ತನು 8 ಚಿನ್ನದ ನಾಣ್ಯಗಳನ್ನ ಹೊರಡಿಸ್ತಾನೆ. 8 ಪ್ರಕಾರದ ಚಿನ್ನದ ನಾಣ್ಯಗಳು. ಅದರಲ್ಲಿ 2 ಪ್ರಕಾರದ ಚಿನ್ನದ ನಾಣ್ಯಗಳನ್ನ ನೀವು ಚಿತ್ರದಲ್ಲಿ ಕಾಣಬಹುದಾಗಿದೆ. ಪರೀಕ್ಷೆಯಲ್ಲಿ ಕುದುರೆಗಳ ಚಿತ್ರಗಳು ಉಳ್ಳಂತಹ ಬಂಗಾರದ ನಾಣ್ಯಗಳನ್ನ ಹೊರಡಿಸಿದಂತಹ ರಾಜ ಯಾರು ಅಥವಾ ಗುಪ್ತರ ಅರಸ ಯಾರು ಅಂತ ಕೇಳಿದ್ರೆ ಸಮುದ್ರಗುಪ್ತ. ಮುಂದೆ ಗಮನಿಸಿ, ಸಮುದ್ರಗುಪ್ತನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರದಿಂದ, ದಕ್ಷಿಣದಲ್ಲಿ ತಮಿಳುನಾಡುವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ, ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಸಮುದ್ರಗುಪ್ತನ ರಾಜ್ಯ ಹಬ್ಬಿತ್ತು. ಸಮುದ್ರಗುಪ್ತನು ಕೇವಲ ದಿಗ್ವಿಜಯಿ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಗಾರ, ಕವಿ, ವಿದ್ವಾಂಸ, ಸಾಹಿತ್ಯ ಪೋಷಕ ಕೂಡ ಆಗಿದ್ದ. ಅವನು ಕವಿರಾಜ ಎಂಬ ಬಿರುದನ್ನ ಹೊಂದಿದ್ದ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದಂತಹ ಗುಪ್ತರ ಅರಸ ಯಾರು ಅಂತ ಕೇಳಿದ್ರೆ ಸಮುದ್ರಗುಪ್ತ. ಸಮುದ್ರಗುಪ್ತನಿಗೆ ಕವಿರಾಜ ಎಂಬಂತಹ ಒಂದು ಬಿರುದು ಇತ್ತು. ಹರಿಸೇನನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಅವನ ಆಸ್ಥಾನ ಕವಿಯಾಗಿದ್ದ. ಯಾರು? ಹರಿಸೇನ. ಹರಿಸೇನ ಯಾರ ಆಸ್ಥಾನ ಕವಿಯಾಗಿದ್ದ? ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ. ಇವನೇ ಅಲಹಾಬ ಸ್ತಂಭ ಶಾಸನವನ್ನ ರಚನೆ ಮಾಡ್ತಾನೆ. 2ನೇ ಚಂದ್ರಗುಪ್ತ ಸಾಮಾನ್ಯ ಶಕ 375ರಿಂದ 415ರವರೆಗೆ ಈ ತರ ಒಂದು ಆಡಳಿತವನ್ನ ನಡೆಸ್ತಾನೆ. ಸಮುದ್ರಗುಪ್ತನ ಮರಣಾನಂತರ 2ನೇ ಚಂದ್ರಗುಪ್ತನು ಸಿಂಹಾಸನವನ್ನ ಏರ್ತಾನೆ. ನೋಡಿ, ಮೊದಲನೇ ಚಂದ್ರಗುಪ್ತ ಯಾರು? ಸಮುದ್ರಗುಪ್ತನ ತಂದೆ, ಮೊದಲನೇ ಚಂದ್ರಗುಪ್ತ. ನಂತರ 2ನೇ ಚಂದ್ರಗುಪ್ತ ಯಾವಾಗ ಬರ್ತಾನೆ? ಸಮುದ್ರಗುಪ್ತನ ಮರಣಾನಂತರ ಬರ್ತಾನೆ. 2ನೇ ಚಂದ್ರಗುಪ್ತನು ಶಕಾದೊರೆ ರುದ್ರಸೇನನನ್ನ ಸೋಲಿಸಿ ಆತನ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡಿರೋದು 2ನೇ ಚಂದ್ರಗುಪ್ತನ ಗಮನಾರ್ಹವಾದ ಸಾಧನೆಯಾಗಿದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, 2ನೇ ಚಂದ್ರಗುಪ್ತನ ಗಮನಾರ್ಹವಾದಂತಹ ಸಾಧನೆ ಯಾವುದು? ಶಕದೊರೆ ರುದ್ರಸೇನನನ್ನ ಸೋಲಿಸಿರುವುದು. ಆಮೇಲೆ ನಾಗ ಮತ್ತು ವಾಕಟಕರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸ್ತಾನೆ. ಅಂದ್ರೆ ನಾಗ ಮತ್ತು ವಾಕಟಕರಲ್ಲಿರುವಂತಹ ಆ ರಾಜರಲ್ಲಿರುವಂತಹ ಒಂದು ಕನ್ಯೆಯರನ್ನ ವರಿಸಿ ವೈವಾಹಿಕ ಸಂಬಂಧಗಳನ್ನ ಬೆಳೆಸ್ತಾನೆ. ಈ ಮುಖಾಂತರ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನ 2ನೇ ಚಂದ್ರಗುಪ್ತ ಹೆಚ್ಚಿಸಿಕೊಳ್ತಾನೆ. ಇವನು ವಿಕ್ರಮಾದಿತ್ಯ ಎಂಬಂತಹ ಬಿರುದನ್ನು ಕೂಡ ಹೊಂದಿದ್ದ, ಅಥವಾ ವಿಕ್ರಮಾದಿತ್ಯ ಎಂಬ ಹೆಸರನ್ನು ಕೂಡ ಹೊಂದಿದ್ದ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಗುಪ್ತರಲ್ಲಿ ವಿಕ್ರಮಾದಿತ್ಯ ಎಂದು ಹೆಸರಾಗಿದ್ದವರು ಯಾರಂದ್ರೆ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತ ಕೂಡ ಕರಿತಾ ಇದ್ರು.
ಇವನು ವಿದ್ವಾಂಸರು ಮತ್ತು ಕವಿಗಳ ಮಹಾ ಪೋಷಕನಾಗಿದ್ದ. ಅಂದ್ರೆ ಇವನು ವಿದ್ವಾಂಸರಿಗೆ ಮತ್ತು ಕವಿಗಳಿಗೆ ತನ್ನ ಒಂದು ರಾಜಾಶ್ರಯವನ್ನ ನೀಡುತ್ತಾ ಇದ್ದ, ತನ್ನ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನ ನೀಡುತ್ತಾ ಇದ್ದ. 9 ಜನ ವಿದ್ವಾಂಸರು ಅಥವಾ ನವರತ್ನಗಳು ಈ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ರು. 9 ಜನ ನವರತ್ನಗಳು ಯಾರು ಅನ್ನೋದನ್ನ ಮುಂದಿನ ಪುಟದಲ್ಲಿ ತಿಳಿಯೋಣ. ಎರಡನೇ ಚಂದ್ರಗುಪ್ತನ ಒಂದು ಎರಡನೇ ರಾಜಧಾನಿ ಯಾವುದಾಗಿತ್ತಂದ್ರೆ ಉಜ್ಜಯಿನಿ. ಉಜ್ಜಯಿನಿ ಎರಡನೇ ಚಂದ್ರಗುಪ್ತನ ಎರಡನೇ ರಾಜಧಾನಿ ಆಗಿತ್ತು. ಮುಂದೆ ಫಾಹಿಯಾನನ ಭೇಟಿ ಸಾಮಾನ್ಯ ಶಕ 399ರಿಂದ 414ರವರೆಗೆ ಸುಮಾರು 15 ವರ್ಷಗಳ ಕಾಲ ಇವನು ಭಾರತದಲ್ಲಿ ಭೇಟಿ ನೀಡುತ್ತಾನೆ. ಫಾಹಿಯಾನ ಒಬ್ಬ ಚೀನಿ ಯಾತ್ರಿಕನಾಗಿದ್ದಾನೆ. ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಅವನು ಭಾರತಕ್ಕೆ ಭೇಟಿ ನೀಡಿದ್ದ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಫಾಹಿಯಾನನು ಯಾರ ಆಡಳಿತದಲ್ಲಿ ಅಥವಾ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಂದ್ರೆ ಗುಪ್ತರ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಫಾಹಿಯಾನ ಚೀನಿ ಯಾತ್ರಿಕ ಭೇಟಿ ನೀಡಿದ್ದ. ಬೌದ್ಧ ಧರ್ಮಕ್ಕೆ ಜನ್ಮ ನೀಡಿದಂತಹ ಭಾರತದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಫಾಹಿಯಾನ ಭಾರತಕ್ಕೆ ಭೇಟಿ ನೀಡಿದ್ದ. ಇವನು ತನ್ನ ಅನುಭವಗಳನ್ನ ಘೋಕೋಕಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಘೋಕೋಕಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದಂತಹ ಚೀನಿ ಯಾತ್ರಿಕ ಯಾರಂದ್ರೆ ಫಾಹಿಯಾನ. ಆಮೇಲೆ ಇನ್ನೊಂದು ರೀತಿಯ ಪ್ರಶ್ನೆ ಅಂದ್ರೆ ಫಾಹಿಯಾನ ತನ್ನ ಭಾರತದ ಅನುಭವಗಳನ್ನ ಎಲ್ಲಿ ದಾಖಲಿಸಿದ್ದಾನೆ ಅಂದ್ರೆ ಘೋಕೋಕಿ ಎಂಬಂತಹ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಈ ಪುಸ್ತಕ ಅಂದಿನ ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕನ್ನ ಚೆಲ್ಲುತ್ತದೆ. ಯಾವುದು? ಘೋಕೋಕಿ. ಕೆಳಗಡೆ ಗಮನಿಸಿ, ಸುವರ್ಣ ಯುಗ. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿದೆ. ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಒಂದು ಗುಪ್ತರ ಕಾಲವನ್ನ ಗ್ರೀಕ್ನ ಪೆರಿಕ್ಲಸ್, ರೋಮನ್ನ ಆಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ಲ ಕಾಲಕ್ಕೆ ಹೋಲಿಕೆ ಮಾಡಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಗುಪ್ತರ ಸಾಧನೆ ಅಸಾಮಾನ್ಯವಾಗಿದೆ. ಮುಂದೆ ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಪುನರುತ್ಥಾನ ಅಂದ್ರೆ ಮತ್ತೊಮ್ಮೆ ಪುನಶ್ಚೇತನವನ್ನ ನೀಡೋದು. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ರು. ಆದಾಗ್ಯೂ ಬೇರೆ ಧರ್ಮಗಳಾದಂತಹ ಜೈನ ಧರ್ಮ, ಬೌದ್ಧ ಧರ್ಮಗಳ ಬಗ್ಗೆ ಇವರು ಸಹಿಷ್ಣುಗಳಾಗಿದ್ರು. ಇವುಗಳಿಗೂ ಕೂಡ ಆಶ್ರಯವನ್ನ ನೀಡ್ತಾ ಇದ್ರು. ಹಿಂದೂ ಧರ್ಮವು ತುಂಬಾ ಪ್ರೋತ್ಸಾಹವನ್ನ ಗುಪ್ತರ ಕಾಲದಲ್ಲಿ ಪಡೆಯಿತು. ಇದು ಹಿಂದೂ ಧರ್ಮವು ಗುಪ್ತರ ರಾಜ ಧರ್ಮವಾಯಿತು. ವಿಷ್ಣು, ಶಿವ ಮತ್ತು ದುರ್ಗಾ ಆರಾಧನೆ ತುಂಬಾ ಜನಪ್ರಿಯತೆಯನ್ನ ಪಡೆಯಿತು. ಗುಪ್ತ ಅರಸರು ವೈದಿಕ ವಿಧಿವಿಧಾನ ಮತ್ತು ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾ ಇದ್ರು. ವೈದಿಕ ವಿಧಿಗಳಾದಂತಹ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯಾಗಗಳನ್ನ ತುಂಬಾ ಭವ್ಯವಾಗಿ ಗುಪ್ತರು ಆಚರಿಸ್ತಾ ಇದ್ರು. ಗುಪ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನ ನಿರ್ಮಿಸಲಾಯಿತು. ಅವರು ಪರಮ ಭಾಗವತ ಎಂಬ ಬಿರುದನ್ನ ಹೊಂದಿದ್ದರು. ಇದು ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನ ಸೂಚಿಸುತ್ತದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಪರಮ ಭಾಗವತ ಎಂಬ ಬಿರುದನ್ನ ಯಾವ ಒಂದು ಸಾಮ್ರಾಜ್ಯದವರು ಅಥವಾ ಯಾವ ಒಂದು ವಂಶದವರು ಹೊಂದಿದ್ರಂದ್ರೆ ಗುಪ್ತರು. ಗುಪ್ತರಿಗೆ ಪರಮ ಭಾಗವತ ಎಂಬ ಬಿರುದು ಇತ್ತು. ಯಾಕಂದ್ರೆ ಇವರಿಗೆ ವಿಷ್ಣುವಿನ ಮೇಲೆ ಅಪಾರವಾದಂತಹ ಭಕ್ತಿ ಇತ್ತು. ಹಲವಾರು ವಿಷ್ಣು ದೇವಾಲಯಗಳನ್ನು ಇವರು ನಿರ್ಮಿಸಿದ್ರು. ಹೀಗಾಗಿ ಇವರಿಗೆ ಪರಮ ಭಾಗವತ ಎಂಬಂತಹ ಬಿರುದು ಗುಪ್ತರಿಗೆ ಇತ್ತು. ಶೈವ ಮತ್ತು ಶಾಕ್ತ ಪಂಥಗಳು ಕೂಡ ಗುಪ್ತರ ಕಾಲದಲ್ಲಿ ಜನಪ್ರಿಯವಾಗಿದ್ದವು. ಗುಪ್ತರ ಕಾಲದಲ್ಲಿನ ಶಿಕ್ಷಣ. ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ಧಿಸಿತು, ಅಂದ್ರೆ ಬೆಳೆಯಿತು. ರಾಜರು ಸ್ವತಃ ವಿದ್ವಾಂಸರಾಗಿದ್ರು ಮತ್ತು ಶಿಕ್ಷಣ ತಜ್ಞರು ಕೂಡ ರಾಜರಾಗಿದ್ರು. ಅವರು ಶಿಕ್ಷಣಕ್ಕೆ ವಿಶೇಷ ಗಮನವನ್ನ ನೀಡುತ್ತಾರೆ. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳಿದ್ವು. ವಿಶ್ವವಿದ್ಯಾನಿಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನ ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಕೂಡ ಆಕರ್ಷಣೆ ಮಾಡ್ತಾ ಇದ್ವು. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರಾನಾಥಗಳು ಗುಪ್ತರ ಹೆಸರಾಂತ ವಿಶ್ವವಿದ್ಯಾನಿಲಯಗಳಾಗಿದ್ದವು. ಪರೀಕ್ಷೆಯಲ್ಲಿ ಕೇಳ್ತಾರೆ, ಗುಪ್ತರ ಹೆಸರಾಂತ ವಿಶ್ವವಿದ್ಯಾನಿಲಯಗಳು ಯಾವುದಂದ್ರೆ ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರಾನಾಥಗಳು. ಮುಂದೆ ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಯಾವುದು? ಪಾಟಲಿಪುತ್ರ ಮತ್ತು ವಲ್ಲಭಿ. ಮುಖ್ಯ ವಿಷಯಗಳಾದಂತಹ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ
ಪ್ರಮುಖವಾಗಿ ಬೋಧಿಸಲ್ಪಡುತ್ತಿದ್ದವು. ಎಲ್ಲಿ? ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ. ಮುಂದೆ ಗುಪ್ತರ ಕಾಲದಲ್ಲಿನ ಸಾಹಿತ್ಯ. ಶ್ಲೋಕ ರೂಪದಲ್ಲಿದ್ದಂತಹ ವೇದಗಳನ್ನ ಒಳಗೊಂಡಂತೆ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಬರವಣಿಗೆಯ ಮೂಲಕ ಹೊರ ತರಲಾಯಿತು. ಅಂದ್ರೆ ಇದರ ಅರ್ಥ ಏನಂದ್ರೆ ವೇದಗಳು ಶ್ಲೋಕ ರೂಪದಲ್ಲಿ ಇದ್ದವು. ಇದಾದ ನಂತರ ಧಾರ್ಮಿಕ ಸಾಹಿತ್ಯವನ್ನ ಹಾಗೂ ಶ್ಲೋಕ ರೂಪದಲ್ಲಿದ್ದಂತಹ ವೇದಗಳನ್ನ ಬರವಣಿಗೆಯ ರೂಪದಲ್ಲಿ ಗುಪ್ತರು ಬರೆಯುತ್ತಾರೆ. ಗುಪ್ತರ ಯುಗವನ್ನ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಯಾರ ಒಂದು ಯುಗವನ್ನ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಅಂದ್ರೆ ಗುಪ್ತರ ಯುಗವನ್ನ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ವಿವರಿಸಲಾಗಿದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಕವಿಗಳಲ್ಲಿ ರಾಜ ಎಂದು ಯಾರನ್ನು ಒಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಸಮುದ್ರಗುಪ್ತನಿಗೆ ಕವಿ ರಾಜ ಎಂಬಂತಹ ಬಿರುದು ಇರೋದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸ ಕೂಡ ಆಗಿದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ರು. ಇವರಲ್ಲಿ ಕಾಳಿದಾಸ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರ ಆಗಿದ್ದ. ಯಾರು? ಕಾಳಿದಾಸ. ಕಾಳಿದಾಸನು ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಶಾಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನ ರಚಿಸ್ತಾನೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಕಾಳಿದಾಸನ ಪ್ರಸಿದ್ಧ ನಾಟಕಗಳು ಯಾವುದಂದ್ರೆ ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಆಮೇಲೆ ಶಾಕುಂತಲ. ಇವು ಕಾಳಿದಾಸನ ಪ್ರಸಿದ್ಧ ನಾಟಕಗಳಾಗಿವೆ. ಆಮೇಲೆ ರಘುವಂಶ, ಕುಮಾರ ಸಂಭವ ಇವು ಕಾಳಿದಾಸನ ಮಹಾಕಾವ್ಯಗಳಾಗಿವೆ. ರಘುವಂಶ ಮತ್ತು ಕುಮಾರ ಸಂಭವ. ಮೇಘದೂತ, ಋತು ಸಂಹಾರ ಕಾಳಿದಾಸನ ಗೀತಾ ಕಾವ್ಯಗಳಾಗಿವೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಮೇಘದೂತ ಮತ್ತು ಋತು ಸಂಹಾರಗಳು ಕಾಳಿದಾಸನ ಗೀತಾ ಕಾವ್ಯಗಳಾಗಿವೆ. ಮುಂದೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ನವರತ್ನಗಳು. ಈ ನವರತ್ನರ ಹೆಸರುಗಳು ಮತ್ತು ಅವರು ಬರೆದಿರುವಂತಹ ಪ್ರಮುಖ ಪುಸ್ತಕಗಳು ಯಾವುದು ಅನ್ನೋದನ್ನ ಇಲ್ಲಿ ಪಟ್ಟಿಯನ್ನ ನೋಡ್ತಾ ಹೋಗೋಣ. ಕಾಳಿದಾಸ ಬರೆದಿರೋದು ಶಾಕುಂತಲ, ವರಾಹ ಮಿಹಿರನದು ಬೃಹತ್ ಸಂಹಿತೆ. ನಂತರ ಘಟಕರ್ಪರ ಕಾವ್ಯವನ್ನ ಬರೆದವರು ಘಟಕರ್ಪರ. ವ್ಯಾಕರಣವನ್ನ ಬರೆದವನು ವರರುಚಿ. ಅಮರಕೋಶವನ್ನ ಬರೆದವನು ಅಮರಸಿಂಹ. ಆಯುರ್ವೇದ ನಿಘಂಟನ್ನ ಬರೆದವರು ಧನ್ವಂತ್ರಿ. ಶಿಲ್ಪಶಾಸ್ತ್ರವನ್ನ ಬರೆದವರು ಶಂಕು. ಜ್ಯೋತಿಷ್ಯ ಶಾಸ್ತ್ರವನ್ನ ಬರೆದವರು ಕ್ಷಪಣಕ. ಮಂತ್ರಶಾಸ್ತ್ರವನ್ನ ಬರೆದವರು ವೇತಾಲ ಭಟ್ಟ. ಇವರೆಲ್ಲರೂ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ನವರತ್ನರಗಳ ಹೆಸರು ಮತ್ತು ಅವರು ಬರೆದಿರುವಂತಹ ಪುಸ್ತಕಗಳಾಗಿವೆ. ಗುಪ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳನ್ನ ಇಲ್ಲಿ ಗಮನಿಸೋಣ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಶೂದ್ರಕ ಬರೆದಿರೋದು ಮೃಚ್ಛಕಟಿಕ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಮೃಚ್ಛಕಟಿಕ ಬರೆದವರು ಯಾರು? ಶೂದ್ರಕ. ಕಿರಾತಾರ್ಜುನಿಯಂ ಬರೆದವರು ಯಾರು? ಭಾರವಿ ಬರೆದಿರೋದು ಕಿರಾತಾರ್ಜುನಿಯಂ. ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆ ಬರೆದವರು ದಂಡಿ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ದಶಕುಮಾರ ಚರಿತೆಯನ್ನ ಬರೆದವರು ಯಾರು? ದಂಡಿ. ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಬರೆದವರು ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಪಂಚತಂತ್ರ ಬರೆದವರು ವಿಷ್ಣು ಶರ್ಮಾ. ನೋಡಿ, ಇವರೆಲ್ಲರೂ ಗುಪ್ತರ ಕಾಲದ ಪ್ರಮುಖ ಕವಿಗಳಾಗಿದ್ದಾರೆ. ಉತ್ತರ ರಾಮ ಚರಿತೆ ಬರೆದವರು ಭವಭೂತಿ. ಚರಕ ಸಂಹಿತೆಯನ್ನ ಬರೆದವರು ಚರಕ. ಸುಶ್ರುತ ಸಂಹಿತೆಯನ್ನ ಬರೆದವರು ಸುಶ್ರುತ. ಶಿಲ್ಪಶಾಸ್ತ್ರವನ್ನ ಬರೆದವರು ಶಂಕು. ಅಮರಕೋಶವನ್ನ ಬರೆದವರು ಅಮರಸಿಂಹನಾಗಿದ್ದಾನೆ. ಇವೆಲ್ಲರೂ ಗುಪ್ತರ ಕಾಲದಲ್ಲಿ ಇದ್ದಂತಹ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳಾಗಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ವೆರಿ ಇಂಪಾರ್ಟೆಂಟ್ ಆಗಿವೆ. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಇಲ್ಲಿ ತಿಳಿಯೋಣ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಗುಪ್ತರ ಕಾಲದಲ್ಲಿ ಅದ್ಭುತ ಪ್ರಗತಿಯನ್ನ ಸಾಧಿಸಲಾಗಿತ್ತು. ಆರ್ಯಭಟನು, ಪರೀಕ್ಷೆಯಲ್ಲಿ ಕೇಳ್ತಾರೆ, ಆರ್ಯಭಟನು ಗುಪ್ತರ ಕಾಲದ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ. ಅವನು ತನ್ನ ಗ್ರಂಥವಾದಂತಹ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಅನ್ನೋದನ್ನ ಆರ್ಯಭಟನು ಸೂರ್ಯ ಸಿದ್ಧಾಂತದಲ್ಲಿ ವಿವರಿಸಿದ್ದಾನೆ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಆರ್ಯಭಟನು ತನ್ನ ಸೂರ್ಯ ಸಿದ್ಧಾಂತ ಗ್ರಂಥದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ
ಹಾಗೂ ಚಂದ್ರಗ್ರಹಣಗಳು ಹಾಗೂ ಸೂರ್ಯ ಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಅನ್ನೋದನ್ನ ಆರ್ಯಭಟನು ತನ್ನ ಸೂರ್ಯ ಸಿದ್ಧಾಂತದಲ್ಲಿ ವಿವರಣಾತ್ಮಕವಾಗಿ ಬರೆದಿದ್ದಾನೆ. ಮುಂದೆ ಆರ್ಯಭಟೀಯ ಆರ್ಯಭಟನ ಇನ್ನೊಂದು ಕೃತಿಯಾಗಿದೆ. ಅವನು ಈ ಒಂದು ಆರ್ಯಭಟೀಯ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ಆರ್ಯಭಟನು ದಶಮಾಂಶ ಪದ್ಧತಿಯ ಬಗ್ಗೆ ಯಾವ ಒಂದು ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ ಅಥವಾ ವಿವರಿಸಿದ್ದಾನೆ ಅಂದ್ರೆ ತನ್ನ ಆರ್ಯಭಟೀಯ ಕೃತಿಯಲ್ಲಿ ವಿವರಿಸಿದ್ದಾನೆ. ಕನ್ಫ್ಯೂಸ್ ಆಗಬೇಡಿ, ಸೂರ್ಯ ಸಿದ್ಧಾಂತ ಬೇರೆ, ಆರ್ಯಭಟೀಯ ಬೇರೆ. ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ, ಸೂರ್ಯ ಗ್ರಹಣ ಹಾಗೂ ಚಂದ್ರಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಅನ್ನೋದನ್ನ ಆರ್ಯಭಟ ಸೂರ್ಯ ಸಿದ್ಧಾಂತದಲ್ಲಿ ವಿವರಿಸಿದ್ದಾನೆ. ಆದರೆ ದಶಮಾಂಶ ಪದ್ಧತಿಯ ಬಗ್ಗೆ ಆರ್ಯಭಟ ತನ್ನ ಒಂದು ಆರ್ಯಭಟೀಯದಲ್ಲಿ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಇನ್ನೊಬ್ಬ ಗಣಿತಶಾಸ್ತ್ರಜ್ಞನಾಗಿದ್ದ. ಆತ ಶೂನ್ಯದ ಪ್ರಾಮುಖ್ಯತೆಯನ್ನ ತಿಳಿಸಿದ್ದಾನೆ. ಶೂನ್ಯ ಅಂದ್ರೆ ಸೊನ್ನೆಯ ಒಂದು ಪ್ರಾಮುಖ್ಯತೆಯನ್ನ ಬ್ರಹ್ಮಗುಪ್ತ ತಿಳಿಸಿದ್ದಾನೆ. ವರಾಹಮಿಹಿರ ಈ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲೂ ಕೂಡ ಒಬ್ಬನಾಗಿದ್ದ. ಅವನು ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನ ವರಾಹಮಿಹಿರ ಬರೆದಿದ್ದಾನೆ. ಪರೀಕ್ಷೆ ಒಳಗೆ ಕೇಳ್ತಾರೆ, ಪಂಚ ಸಿದ್ಧಾಂತಿಕ ಬರೆದವರು ಯಾರು, ಬೃಹತ್ ಜಾತಕ ಬರೆದವರು ಯಾರು, ಲಘು ಜಾತಕಗಳನ್ನ ಬರೆದವರು ಯಾರು? ಇದರ ಉತ್ತರ ವರಾಹಮಿಹಿರನು ಇವೆಲ್ಲವನ್ನ ಬರೆದಿದ್ದಾನೆ. ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಗಣಿತ, ಭೂಗೋಳ ಶಾಸ್ತ್ರಗಳಲ್ಲಿ ವರಾಹಮಿಹಿರ ಪಂಡಿತನಾಗಿದ್ದ. ಬೃಹತ್ ಸಂಹಿತೆಯು ಆಕಾಶಕಾಯಗಳ ಚಲನೆಯನ್ನ ಕುರಿತು ವಿವರಿಸುತ್ತದೆ. ನೋಡಿ, ಬೃಹತ್ ಸಂಹಿತೆಯು ಆಕಾಶಕಾಯಗಳ ಚಲನೆಯ ಕುರಿತು ವಿವರಣೆ ಕೊಡುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಸುಶ್ರುತರು ಸಂಹಿತೆಗಳನ್ನ ರಚಿಸಿದ್ದಾರೆ. ಹೀಗಾಗಿ ನಾವು ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಅಂತ ಅವರ ಒಂದು ಕೃತಿಗಳನ್ನ ಕರಿತೇವೆ. ಧನ್ವಂತ್ರಿಯನ್ನ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಆಮೇಲೆ ಆಯುರ್ವೇದದ ಪಿತಾಮಹ ಅಂತ ಕೂಡ ಕರಿತೇವೆ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು, ಆಯುರ್ವೇದದ ಪಿತಾಮಹ ಯಾರು? ಇದರ ಉತ್ತರ ಧನ್ವಂತ್ರಿ. ಧನ್ವಂತ್ರಿಯು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಹಾಗೂ ಆಯುರ್ವೇದದ ಪಿತಾಮಹ. ವಾಗ್ಭಟನು ಅಷ್ಟಾಂಗ ಸಂಗ್ರಹವನ್ನ ಬರೆದಿದ್ದಾನೆ. ಅಷ್ಟಾಂಗ ಸಂಗ್ರಹವನ್ನ ಬರೆದವರು ಯಾರು? ವಾಗ್ಭಟ. ದೆಹಲಿಯ ಸಮೀಪದ ಮೆಹರೌಲಿಯಲ್ಲಿ ಸಂಶೋಧಿಸಲ್ಪಟ್ಟಿರುವಂತಹ ಕಬ್ಬಿಣದ ಸ್ತಂಭವು, ಬಲಗಡೆ ಚಿತ್ರದಲ್ಲಿ ಗಮನಿಸಿ, ದೆಹಲಿಯ ಸಮೀಪ ಮೆಹರೌಲಿಯಲ್ಲಿ ಸಂಶೋಧನೆ ಮಾಡಲ್ಪಟ್ಟಿರುವಂತಹ ಕಬ್ಬಿಣದ ಸ್ತಂಭವು ಗುಪ್ತರ ಕಾಲದ ಲೋಹಶಾಸ್ತ್ರದ ಕೌಶಲ್ಯಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದೆ. ಶತಶತಮಾನಗಳಿಂದ ಬಿಸಿಲು ಮತ್ತು ಮಳೆಗೆ ಒಡ್ಡಿಕೊಂಡಿದ್ರೂ ಕೂಡ ಈ ಒಂದು ಕಬ್ಬಿಣದ ಸ್ತಂಭವು ತುಕ್ಕು ಹಿಡಿದಿಲ್ಲ ಅಥವಾ ಜಂಗು ಹಿಡಿದಿಲ್ಲ ಹಾಗೂ ಶಕ್ತಿಗುಂದದಿರುವುದು ಒಂದು ಪವಾಡವೇ ಆಗಿದೆ. ನೋಡಿ, ಈ ಒಂದು ಮೆಹರೌಲಿ ಸ್ತಂಭ ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ದೆಹಲಿಯ ಕುತುಬ್ ಮಿನಾರ್ ಆವರಣದಲ್ಲಿ ಕಂಡು ಬರುತ್ತೆ. ಯಾರು ದೆಹಲಿಗೆ ಭೇಟಿ ನೀಡಿರ್ತೀರಾ ಈ ಒಂದು ಸ್ತಂಭವನ್ನ ನೋಡಿರ್ತೀರಿ. ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಅಭಿವೃದ್ಧಿಯಾದವು. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಮುಂತಾದವುಗಳು ಗುಪ್ತರ ಕಾಲದ ಪ್ರಮುಖ ಕಲಾ ಚಟುವಟಿಕೆಯ ಕೇಂದ್ರಗಳಾಗಿದ್ದವು. ಪರೀಕ್ಷೆ ಒಳಗಡೆ ಅಕಸ್ಮಾತ್ ಆಗಿ ಪ್ರಶ್ನೆ ಬಂದ್ರೆ ಗುಪ್ತರ ಕಾಲದಲ್ಲಿ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಗುಪ್ತರ ಕಾಲದ ಕಲಾ ಚಟುವಟಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಅಂತ ಆಯ್ಕೆಗಳನ್ನ ಕೊಟ್ರೆ ಇದರಲ್ಲಿ ಒಂದು ಆಯ್ಕೆ ಇದ್ದೇ ಇರುತ್ತೆ. ಮಥುರಾ ಆಗಿರ್ಬೋದು, ಬನಾರಸ್ ಆಗಿರ್ಬೋದು, ಪಾಟ್ನಾ, ಉದಯಗಿರಿ, ದೇವಗಢ. ದೇವಗಢನ ದಶಾವತಾರ ದೇವಾಲಯವು ಗುಪ್ತರ ಕಾಲದ ಮೊದಲ ದೇವಾಲಯ ಆಗಿದೆ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ಗುಪ್ತರ ಕಾಲದ ಮೊದಲ ದೇವಾಲಯ ಯಾವುದಂದ್ರೆ ದೇವಗಢನ ದಶಾವತಾರ ದೇವಾಲಯ. ಭೂಮಾರದ ಶಿವ ದೇವಾಲಯ ಮತ್ತು ಬಿಟ್ಟೀರ್ಗಾಂವ್ನ ಇಟ್ಟಿಗೆ ದೇವಾಲಯ ಗುಪ್ತರ ಕಾಲದ ಇತರೆ ದೇವಾಲಯಗಳಾಗಿವೆ. ಗುಪ್ತರ ಅವಧಿಯಲ್ಲಿ ಅನೇಕ ಬುದ್ಧನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಲ್ತಾನ್ ಗಂಜ್ನ 7.5 ಅಡಿ ಎತ್ತರದ ಸುಂದರವಾದ ಬುದ್ಧನ ವಿಗ್ರಹವು ಈಗ ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನ ವಸ್ತು ಸಂಗ್ರಹಾಲಯದಲ್ಲಿ ಅಥವಾ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಪರೀಕ್ಷೆ ಒಳಗಡೆ ಕೇಳ್ತಾರೆ, ಸುಲ್ತಾನ್ ಗಂಜ್ನ 7.5 ಅಡಿ ಎತ್ತರದ ಸುಂದರವಾದ ಬುದ್ಧನ ವಿಗ್ರಹ ಕೂಡ ಗುಪ್ತರ ಕಾಲದಲ್ಲಿ ರಚನೆಯಾಗಿರುವುದು. ಈಗ ಸದ್ಯಕ್ಕೆ ಅದು ಬರ್ಮಿಂಗ್ ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಇದೆ. ಗುಪ್ತರು ಚಿತ್ರಕಲೆಗೆ ವಿಶೇಷವಾದ ಪ್ರೋತ್ಸಾಹವನ್ನ ನೀಡಿದ್ರು. ಗುಪ್ತರ ವರ್ಣಕಲೆಯ ಅತ್ಯುತ್ತಮ ಉದಾಹರಣೆಗಳು ಗ್ವಾಲಿಯರ್ ಸಮೀಪದ ಬಾಗನ ಗೋಡೆಗಳ ಮೇಲೆ ಕಂಡುಬರುತ್ತವೆ. ಗುಪ್ತರ ಅರಸರು ಅಜಂತಾದಲ್ಲಿ ಅನೇಕ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರಗಳನ್ನ ಚಿತ್ರಿಸಿದ್ದಾರೆ. 17ನೇ ಗುಹೆಯಲ್ಲಿರುವ ತಾಯಿ ಮಗು ವರ್ಣಚಿತ್ರ,
ತುಂಬಾ ನೈಜತೆ ಮತ್ತು ಸುಂದರವಾಗಿದ್ದು ಇದು ಅಜಂತ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಪರೀಕ್ಷೆ ಕೇಳ್ತಾರೆ, 17ನೇ ಗುಹೆಯಲ್ಲಿರುವ ತಾಯಿ ಮಗು ವರ್ಣಚಿತ್ರ ಯಾರ ಒಂದು ಕಾಲದ ಒಂದು ವರ್ಣಚಿತ್ರವಾಗಿದೆ? ಅಂದ್ರೆ ಗುಪ್ತರ ಕಾಲದ ವರ್ಣಚಿತ್ರವಾಗಿದೆ. ಈ ಒಂದು 17ನೇ ಗುಹೆಯಲ್ಲಿರುವ ತಾಯಿ ಮಗು ವರ್ಣಚಿತ್ರ ಎಲ್ಲಿ ಕಂಡು ಬರುತ್ತೆ? ಅಜಂತ ಗುಹೆಗಳಲ್ಲಿ ಕಂಡು ಬರುತ್ತದೆ. ಇದಿಷ್ಟು ಸ್ನೇಹಿತರೆ ದ್ವಿತೀಯ PUC ಇತಿಹಾಸದ ಅಧ್ಯಾಯ ಗುಪ್ತರು ಇಲ್ಲಿಗೆ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಇದೇ ಅಧ್ಯಾಯದ ಮೇಲೆ GK ಪ್ರಶ್ನೋತ್ತರಗಳನ್ನ ಅಪ್ಲೋಡ್ ಮಾಡಲಾಗುವುದು. ಧನ್ಯವಾದ.